ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದುದ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಥರ್ಡ್ ಇಂಪಾರ್ಟೆಂಟ್ ಕ್ವೆಶನ್ ಜೊತೆ ಬಂದಿದ್ದೀನಿ. ಅದು ಬಂದು ನಾಲೆಡ್ಜ್ ಬೇಸ್ ಇಂಜಿನಿಯರಿಂಗ್ ಪ್ರೋಸೆಸ್ ಸ್ಟೆಪ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಏನಪ್ಪ ಈ ನಾಲೆಡ್ಜ್ ಬೇಸ್ ಇಂಜಿನಿಯರಿಂಗ್ ಪ್ರೋಸೆಸ್ ಅಥವಾ ನಾಲೆಡ್ಜ್ ಇಂಜಿನಿಯರಿಂಗ್ ಪ್ರೋಸೆಸ್ ಅಂದರೆ ನಾವು ಕಂಪ್ಯೂಟರಿಗೆ ಟೀಚ್ ಮಾಡೋದು, ಯಾವ ರೀತಿ ಥಿಂಕ್ ಮಾಡಬೇಕು, ಎಕ್ಸ್ಪರ್ಟ್ ಥರ ನೀವು ಹೆಂಗೆ ಥಿಂಕ್ ಮಾಡಬೇಕು ಅಂತ ಕಂಪ್ಯೂಟರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಲ್ವಾ, ಆ ಒಂದು ಪ್ರೋಸೆಸ್ನ ನಾಲೆಡ್ಜ್ ಇಂಜಿನಿಯರಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಅವರು ಪರ್ಟಿಕ್ಯುಲರ್ ಆಗಿ ಒನ್ ಬಿಟ್ ಫುಲ್ ಆ್ಯಡರ್ ನಾಲೆಡ್ಜ್ ಯಾವ ಥರ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಕಂಪ್ಯೂಟರ್ಗೆ ಒನ್ ಬಿಟ್ ಫುಲ್ ಆ್ಯಡರ್ನ ಸಾಲ್ವ್ ಮಾಡೋದಕ್ಕೆ ಅಂತ ನಾವು ನೋಡಬೇಕು. ಓಕೆ, ಸೊ ಇಲ್ಲಿ ನಾವು ಫುಲ್ ಆ್ಯಡರ್ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿರೋದೆ. ಡಿ ಡಿ ಸಿ ಓದಲ್ಲಿ ನೀವು ಯಾವ ರೀತಿ ಫುಲ್ ಆ್ಯಡರ್ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಗೇಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಕನ್ಸ್ಟ್ರಕ್ಟ್ ಮಾಡ್ತೀರಾ. ಸೊ ಇವಾಗ ಕಂಪ್ಯೂಟರಿಗೆ ಆರಾಮಾಗಿ ಬೇರೆ ಇವಾಗ ಪ್ರಾಂಪ್ಟು ಟೆಕ್ಸ್ಟು ಇವೆಲ್ಲ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಬಟ್ ನೀವು ಫುಲ್ ಆ್ಯಡರ್ ಒನ್ ಬಿಟ್ ಫುಲ್ ಆ್ಯಡರ್ನ ಕಂಪ್ಯೂಟರ್ಗೆ ಯಾವ ರೀತಿ ಅರ್ಥ ಮಾಡಿಸ್ತೀರಾ, ದಟ್ ಈಸ್ ದ ಕಾನ್ಸೆಪ್ಟ್. ಓಕೆನಾ? ಸೊ ನೋಡೋಣ. ಸೊ ಫಸ್ಟ್ ಸ್ಟೆಪ್ ಬಂದು ಐಡೆಂಟಿಫೈ ದ ಟಾಸ್ಕ್. ಅಂದರೆ ನಾವು ಯಾವ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ಕೊಬೇಕು. ಸೊ ಇಲ್ಲಿ ಅ ಡಿಜಿಟಲ್ ಸರ್ಕ್ಯೂಟ್ ಹ್ಯಾಸ್ ಅ ಗೇಟ್ಸ್ ಆ್ಯಂಡ್ ಆರ್ ಎಕ್ಸ್ ಆರ್ ನಾಟ್. ವಿ ವಾಂಟ್ ದ ಕಂಪ್ಯೂಟರ್ ಟು ಅಂಡರ್ಸ್ಟ್ಯಾಂಡ್ ದ ಸರ್ಕ್ಯೂಟ್ಸ್ ಆ್ಯಂಡ್ ಗಿವ್ ದ ಕರೆಕ್ಟ್ ಔಟ್ಪುಟ್. ಇಲ್ಲೇನು ಹೇಳ್ತಿದೆ ಅಂದರೆ ಡಿಜಿಟಲ್ ಸರ್ಕ್ಯೂಟ್ ಆಬ್ವಿಯಸ್ಲಿ ಫುಲ್ ಆ್ಯಡರಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡೋದೇ ಆ್ಯಂಡ್ ಆರ್ ನಾಟ್ ಎಕ್ಸ್ ಆರ್ ಗೇಟಿಂದ. ಇದನ್ನು ನಾವು ಕಂಪ್ಯೂಟರ್ಗೆ ಯಾವ ರೀತಿ ಅರ್ಥ ಮಾಡಿಸ್ತೀವಿ, ಅದು ಅರ್ಥ ಆದಮೇಲೆ ಯಾವ ರೀತಿ ಕರೆಕ್ಟಾಗಿ ಔಟ್ಪುಟ್ ಕೊಡತ್ತೆ ಅಂತ ನೋಡಬೇಕು. ಎಕ್ಸಾಂಪಲ್, ಸೊ ನಾವು ಯಾವ ರೀತಿ ಕಂಪ್ಯೂಟರ್ನ ವೆರಿಫೈ ಮಾಡ್ತೀವಿ ಅಂದರೆ ದ ಕಂಪ್ಯೂಟರ್ ಶುಡ್ ವೆರಿಫೈ ದಟ್ ಡಸ್ ದ ಸರ್ಕ್ಯೂಟ್ ಆ್ಯಡ್ ಪ್ರಾಪರ್ಲಿ, ಪ್ರಾಪರ್ ಆಗಿ ಅದು ಆ್ಯಡ್ ಮಾಡ್ತಿದೆಯಾ ಸರ್ಕ್ಯೂಟ್ಸ್ ಎಲ್ಲ. ಆಮೇಲೆ ಇನ್ಪುಟ್ ಏನಾದರೂ 111 ಅಥವಾ 111 ಅಂತ ಕೊಟ್ಟಾಗ ಏನು ಔಟ್ಪುಟ್ ಬರುತ್ತೆ. ಆಮೇಲೆ ದ ಗೇಟ್ಸ್ ಆರ್ ಕನೆಕ್ಟೆಡ್ ಟುಗೆದರ್, ಯಾವ್ಯಾವ ಗೇಟ್ಸು ಕನೆಕ್ಟ್ ಆಗಿದೆ. ಆಮೇಲೆ ಏನಾದರೂ ಲೂಪ್ಸ್ ಇದೆ ಸರ್ಕ್ಯೂಟಲ್ಲಿ, ಇದೆಲ್ಲ ಕಂಪ್ಯೂಟರು ವೆರಿಫೈ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಅಸೆಂಬಲ್ ದ ನಾಲೆಡ್ಜ್. ಅಂದರೆ ವಾಟ್ ಇನ್ಫಾರ್ಮೇಷನ್ ಡೂ ದ ಸರ್ಕ್ಯೂಟ್ಸ್ ಹ್ಯಾವ್. ಅಂದರೆ ಮುಂಚೆನೇ ಅದಕ್ಕೆ ಈ ಒಂದು ಡಿಜಿಟಲ್ ಸರ್ಕ್ಯೂಟ್ ಮೇಲೆ ಯಾವ ಒಂದು ಇನ್ಫಾರ್ಮೇಷನ್ ಅದ್ರ ಹತ್ರ ಇದೆ ಅಂತ ನಾವು ಫಸ್ಟ್ ನೋಡಬೇಕು. ಓಕೆನಾ? ಇವಾಗ ಸರ್ಕ್ಯೂಟ್ ಹ್ಯಾಸ್, ಸರ್ಕ್ಯೂಟ್ಗೆ ಇವಾಗ ಏನೇನಿರುತ್ತೆ ಸರ್ಕ್ಯೂಟ್ಗೆ ಗೇಟ್ಸ್ ಇರುತ್ತಾ, ಆ್ಯಂಡ್ ಆರ್ ಎಕ್ಸ್ ಆರ್ ನಾಟ್. ಸೊ ಗೇಟ್ಸ್ ಇರುತ್ತೆ. ಆಮೇಲೆ ವಯರ್ಸ್ ಇರುತ್ತೆ. ಅಂದರೆ ಈ ವಯರ್ಸ್ ಏನು ಮಾಡುತ್ತೆ, ಸಿಗ್ನಲ್ಸ್ನ ಕ್ಯಾರಿ ಮಾಡುತ್ತೆ. ಆಮೇಲೆ ಸಿಗ್ನಲ್ಸ್, ಸಿಗ್ನಲ್ಸ್ ಅಂದರೆ ಇವಾಗ ಆನ್ ಇರ್ಬೋದು ಆಫ್ ಇರ್ಬೋದು. ಅಂದರೆ ಹೈ ವೋಲ್ಟೇಜು ಲೋ ವೋಲ್ಟೇಜ್ ಅಂತಾರಲ್ಲ ಅದು. ಆಮೇಲೆ ಇನ್ನೇನಿರುತ್ತೆ, ಇನ್ಪುಟ್ ಟರ್ಮಿನಲ್ಸ್ ಮತ್ತು ಔಟ್ಪುಟ್ ಟರ್ಮಿನಲ್ಸ್ ಅಂತ ಇರುತ್ತೆ. ಸೊ ಇದು ಇವಾಗ ನಾವೇ ಮನುಷ್ಯರಾದ್ರೂ ಆಗಲಿ, ಇವಾಗ ನಾವೊಂದು ಸರ್ಕ್ಯೂಟ್ ಬಗ್ಗೆ ಅರ್ಥ ಮಾಡ್ಕೊತಿದ್ದೀವಿ ಅಂದರೆ ಮುಂಚೆನೆ ಅದ್ರ ಬಗ್ಗೆ ಏನು ಗೊತ್ತು ಅಂತ ನೋಡ್ತೀವಲ್ವಾ, ಹಂಗೇನೆ ಇವಾಗ ನಮಗೂ ಗೊತ್ತಿರುತ್ತೆ. ಇವಾಗ ತಕ್ಷಣ ನೋಡಿದಾಗ ಓಕೆ, ನನಗೆ ಗೇಟ್ಸ್ ಇದೆ, ವಯರ್ಸ್ ಇದೆ, ಸಿಗ್ನಲ್ಸ್ ಇದೆ, ಇನ್ಪುಟ್ ಟರ್ಮಿನಲ್ಸ್ ಇದೆ, ಔಟ್ಪುಟ್ ಟರ್ಮಿನಲ್ಸ್ ಇದೆ ಅಂತ ನಾವು ಮುಂಚೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿದ್ರೆ ಮುಂದೆ ಪ್ರೊಸೀಡ್ ಆಗ್ಬೋದಲ್ವಾ, ಆ ಥರ. ಸೊ ನೆಕ್ಸ್ಟ್ ಹಿಯರ್ ವಿ ಡೋಂಟ್ ಕೇರ್ ಅಬೌಟ್ ದ ವಯರ್ ಶೇಪ್. ನಾವು ಈ ಇನ್ಫಾರ್ಮೇಷನ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊತೀವಿ. ವಯರ್ ಶೇಪ್ ಏನಿದೆ, ಕಲರ್ ಏನಿದೆ, ಸೈಜ್ ಏನಿದೆ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಲ್ಲ. ಬರೀ ನಾವು ಆ ಕನೆಕ್ಟ್ ಹೆಂಗೆ ಮಾಡಿದ್ದಾರೆ, ಸಿಗ್ನಲ್ಸ್ ಏನಿದೆ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ಇವಾಗ ಈ ಒಂದು ಸರ್ಕ್ಯೂಟ್ನ ಜ್ಞಾಪಕ ಇಟ್ಕೊಳ್ಳಿ ಮತ್ತು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ನಾವು ಮುಂದೆ ಹೋಗ್ತಾ ಹೋಗ್ತಾ ಈ ಸರ್ಕ್ಯೂಟ್ ಡಯಾಗ್ರಾಮು ತುಂಬಾ ಇಂಪಾರ್ಟೆಂಟು. ಬಿಕಾಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಇಂಪಾರ್ಟೆಂಟು. ಸೊ ಪಾಸ್ ಮಾಡಿ ನೀವು ಆ ಈ ಒಂದು ಸರ್ಕ್ಯೂಟ್ನ ನೋಟ್ ಮಾಡ್ಕೊಳ್ಳಿ ಮತ್ತು ನಾನು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲೇನಿದೆ, ಟೂ ಇನ್ಪುಟ್ಸ್ ಇದೆ. ಇದು ಬಂದು ಎಕ್ಸ್ ಆರ್ ಗೇಟು, ಇದು ಎಕ್ಸ್ ಆರ್ ಗೇಟು, ಆಮೇಲೆ ಇದು ಆ್ಯಂಡ್ ಗೇಟು, ಇದು ಆ್ಯಂಡ್ ಗೇಟು, ಇದು ಆರ್ ಗೇಟು. ಓಕೆನಾ? ನೋಟ್ ಮಾಡ್ಕೊಂಡ್ರಾ? ಅದಾದಮೇಲೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದು ಡಿಸೈಡ್ ಆನ್ ವೊಕ್ಯಾಬಲರಿ. ಹೌ ಡು ವಿ ರೆಪ್ರೆಸೆಂಟ್. ಓಕೆ, ನಮಗಿವಾಗ ಏನೇನಿದೆ ಅಂತ ಗೊತ್ತಾಯಿತು ಸರ್ಕ್ಯೂಟಲ್ಲಿ. ಸೊ ಇವಾಗ ನಾವು ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಕಂಪ್ಯೂಟರ್ಗೆ ನಾವು ಯಾವ ರೀತಿ ಅರ್ಥ ಮಾಡಿಸ್ತೀವಿ ಅನ್ನೋದು. ಟು ಮೇಕ್ ದ ಕಂಪ್ಯೂಟರ್ ಟು ಅಂಡರ್ಸ್ಟ್ಯಾಂಡ್ ಸರ್ಕ್ಯೂಟ್ ವಿ ಮಸ್ಟ್ ಹ್ಯಾವ್ ನೇಮ್ಸ್ ಆ್ಯಂಡ್ ಫಂಕ್ಷನ್ಸ್. ಕಂಪ್ಯೂಟರಿಗೆ ಅರ್ಥ ಮಾಡಿಸೋದಕ್ಕೆ ನಾವು ನೇಮ್ಸ್ ಮತ್ತು ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಕಂಪ್ಯೂಟರಿಗೆ ನೋಡಿದ ತಕ್ಷಣ, ಆ ಸರ್ಕ್ಯೂಟ್ ನೋಡಿದ ತಕ್ಷಣ ಏನು ಅದಷ್ಟು ಕದ ಅರ್ಥ
ಮಾಡ್ಕೊಳ್ಳಲ್ಲ. ಸೊ ವಿ ಶುಡ್ ಡಿಸ್ಕ್ರೈಬ್ ಇಟ್ ಇನ್ ಅ ಪ್ರಾಪರ್ ವೇ. ಕಂಪ್ಯೂಟರ್ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಅಲ್ವಾ, ಆ ಇದರಿಂದ ನಾವು ಡಿಸ್ಕ್ರೈಬ್ ಮಾಡಿ ಅದಕ್ಕೆ ಅರ್ಥ ಮಾಡಿಸ್ಬೇಕು. ಓಕೆ, ಸೊ ಫಸ್ಟು ಇವಾಗ ಗೇಟ್ಸ್ ಇತ್ತು. ಗೇಟ್ಸ್ನ ನಾವು ಕಂಪ್ಯೂಟರ್ಗೆ ಅದು ನೋಡಿದ ತಕ್ಷಣ ಕಂಪ್ಯೂಟರ್ ರೆಕಾಗ್ನೈಸ್ ಮಾಡಬೇಕು, ಅದು ಗೇಟ್ಸ್ ಅಂತ. ಯಾವ ರೀತಿ? ಸೊ ಗೇಟ್ ಆಫ್ x1 ಅಂದರೆ x1 ಅನ್ನೋದು ಗೇಟು. ಸೊ ಇನ್ ಆರ್ಡರ್ ಟು ಟೆಲ್ ದ ಕಂಪ್ಯೂಟರ್ ಇಟ್ ಇಸ್ ಗೇಟ್, ನಾವು ಕಂಪ್ಯೂಟರುಗೆ ಇದು ಗೇಟು ಅಂತ ಹೇಳೋದಕ್ಕೆ ಈ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಗೇಟ್ ಆಫ್ x1 ಅಂದರೆ x1 ಈಸ್ ಅ ಗೇಟ್ ಅಂತ. ಟೈಪ್ ಆಫ್ x1 ಅಂದರೆ XOR. ಆಮೇಲೆ ಅಂದರೆ ಆ ಗೇಟು ಯಾವ ಟೈಪ್ ಇದೆ ಅಂತ ಅಂದರೆ XOR. ಗೇಟ್ x1 ಇಸ್ XOR ಗೇಟ್ ಅಂತ ಕನ್ಕ್ಲೂಡ್ ಮಾಡ್ಕೊಳ್ಳುತ್ತೆ ಕಂಪ್ಯೂಟರ್. ನೆಕ್ಸ್ಟ್ ಸರ್ಕ್ಯೂಟ್ಸ್ ಇದೆ ಅಂತ ಹೇಳುತ್ತೆ. ಸರ್ಕ್ಯೂಟ್ಸು ಇದೇ ಒಂದು ಸರ್ಕ್ಯೂಟು ಅಂತ ಕಂಪ್ಯೂಟರ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಅಂದರೆ, ಸರ್ಕ್ಯೂಟ್ ಆಫ್ C1 ಇದೇನು ರೆಪ್ರೆಸೆಂಟ್ ಮಾಡುತ್ತೆ? C1 ಅನ್ನೋದು ಒಂದು ಸರ್ಕ್ಯೂಟು ಅಂತ ಕಂಪ್ಯೂಟರ್ಗೆ ಹೇಳುತ್ತೆ. ಆರಿಟಿ ಆಫ್ C1, 3, 2 ಅಂದರೆ ಸರ್ಕ್ಯೂಟ್ ಹ್ಯಾಸ್ 3 ಇನ್ಪುಟ್ಸ್ ಮತ್ತು 2 ಔಟ್ಪುಟ್ಸ್. ಅಂದರೆ ಸರ್ಕ್ಯೂಟು C1 ಇದೆಯಾ, C1 ಬಂದು ಸರ್ಕ್ಯೂಟ್ದು ನೇಮ್, ಮತ್ತು ಅದಕ್ಕೆ 3 ಇನ್ಪುಟ್ ಇದೆ, 2 ಔಟ್ಪುಟ್ ಇದೆ. ಸೊ ಇದೇನು ಹೇಳುತ್ತೆ ಅಂದರೆ ಕಂಪ್ಯೂಟರಿಗೆ ಓಕೆ ಸರ್ಕ್ಯೂಟು ಈ ರೀತಿ ಇದೆ ಅಂತ ಹೇಳುತ್ತೆ. ಆಮೇಲೆ ಕಂಪ್ಯೂಟರ್ಗೆ ಟರ್ಮಿನಲ್ಸ್ ಇದೆ ಅಂತ ಯಾವ ರೀತಿ ಹೇಳ್ತೀರಾ? ಬಂದ್ಬಿಟ್ಟು ಅಂದರೆ ಇನ್ಪುಟ್ ಟರ್ಮಿನಲ್ಸ್. ಓಕೆನಾ? ಫಸ್ಟ್ ಇನ್ಪುಟ್ ಆಫ್ x1 ಅಂದರೆ ಇನ್ಪುಟ್ 1 ಆಫ್ ಗೇಟ್ x1 ಗೇಟ್ಗೆ ಇನ್ಪುಟ್ಟು 1 ಇದೆ ಅಥವಾ ಇನ್ಪುಟ್ 1 ಏನಿದೆ ಅಂತ ನೋಡೋದಕ್ಕೆ. ಆಮೇಲೆ ಔಟ್ಪುಟ್ ಆಫ್ x1 ಅಂದರೆ ಔಟ್ಪುಟ್ ಆಫ್ ದ ಗೇಟ್ x1 ಅಂತ ಹೇಳುತ್ತೆ. ನೆಕ್ಸ್ಟ್ ಕನೆಕ್ಷನ್. ಸೊ ಕನೆಕ್ಷನ್ ಬಂದು ಕನೆಕ್ಟೆಡ್ ಆಫ್ ಔಟ್ಪುಟ್ ಆಫ್ 1, x1 ಇನ್ಪುಟ್ ಆಫ್ 1, x2 ಅಂತ. ಅಂದರೆ ಇವಾಗ x1 ಬಂದ್ಬಿಟ್ಟು ಒಂದು ಏನಂತೀರಾ ಗೇಟ್ ಅಲ್ವಾ. x1 ಅನ್ನೋ ಗೇಟಲ್ಲಿ ಬಂದಿರೋ ಅಂಥ ಔಟ್ಪುಟ್ಟು x2 ಅನ್ನೋ ಗೇಟಿಗೆ ಅದು ಇನ್ಪುಟ್ ಆಗಿ ಹೋಗ್ತಿದೆ. ಸೊ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಇವಾಗ ಇದ್ರದ್ದು ಔಟ್ಪುಟ್ ಇದೆಯಲ್ವಾ, ಇದು x1. ಓಕೆ, ಈ ಒಂದು ಸರ್ಕ್ಯೂಟ್ದು ಔಟ್ಪುಟ್ಟು ಈ ಲೈನ್ ಅಲ್ವಾ. ಸೊ ಇದ್ರದ್ದು ಔಟ್ಪುಟ್ಟು ಈ x2 ಅನ್ನೋ ಗೇಟಿಗೆ ಇನ್ಪುಟ್ ಆಗಿ ಹೋಗ್ತಿದೆ. ಸೊ ಅದನ್ನ ಕಂಪ್ಯೂಟರ್ಗೆ ಅರ್ಥ ಮಾಡಿಸೋದಕ್ಕೆ ನಾವು ಈ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸಿಂಪಲ್ಲ. ನೆಕ್ಸ್ಟ್ ಸಿಗ್ನಲ್ ವ್ಯಾಲ್ಯೂಸ್ ಅಂತ ಹೇಳ್ದೆ ನಾನು ಅವಾಗೆ, 1 ಮತ್ತೆ 0. ಸೊ 1 ಅಂದ್ರೆ ಏನು? ಆನ್, ಮತ್ತೆ 0 ಅಂದ್ರೆ ಏನು? ಆಫ್. ಸೊ ಅಂದ್ರೆ ಹೈ ವೋಲ್ಟೇಜು, ಲೋ ವೋಲ್ಟೇಜು ಅನ್ನೋ ಥರ ಅಷ್ಟೇ. ಓಕೆ, ಇವಾಗ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಜನರಲ್ ರೂಲ್ಸ್. ನಿಮಗೆ ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಲ್ವಾ. ಸೊ ಇವಾಗ ಜನರಲ್ ರೂಲ್ಸು. ಯಾವುದೇ ಒಂದಕ್ಕಾಗಲಿ ಕಂಪ್ಯೂಟರಿಗೆ ಒಂದು ರೂಲ್ಸ್ ಅನ್ನೋದು ಗೊತ್ತಿದ್ರೆ ಅದನ್ನ ಯೂಸ್ ಮಾಡಿಕೊಂಡು ಸೊ ಅದು ಔಟ್ಪುಟ್ ಕೊಡ್ತಾ ಹೋಗುತ್ತೆ. ಸೊ ಫಸ್ಟ್ ರೂಲ್ ಏನು ಅಂತ ಅಂದರೆ, ಇದರಲ್ಲಿ ಆ್ಯಕ್ಚುಲಿ ಟೋಟಲು 12 ರೂಲ್ಸ್ ಇದೆ. ಓಕೆನಾ? ಒಂದೊಂದೇ ನೋಡ್ತಾ ಹೋಗೋಣ. ಸೊ ಇಫ್ 2 ಟರ್ಮಿನಲ್ಸ್ ಆರ್ ಕನೆಕ್ಟೆಡ್ ದೆನ್ ದೇ ಹ್ಯಾವ್ ಸೇಮ್ ಸಿಗ್ನಲ್. ಅಂದರೆ ಎರಡೂ ಟರ್ಮಿನಲ್ ಏನಾದರೂ ಕನೆಕ್ಟ್ ಆಗಿದ್ರೆ ಅದರದ್ದು ಸಿಗ್ನಲ್ಲು ಸೇಮ್ ಇರುತ್ತೆ. ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಟರ್ಮಿನಲ್ T1 ಇದೆ ಅಲ್ವಾ. T1 ಬಂದು ಟರ್ಮಿನಲ್ಲು, T2 ಬಂದು ಟರ್ಮಿನಲ್ಲು. ಆಮೇಲೆ ಈ T1 ಮತ್ತು T2 ಎರಡೂ ಕನೆಕ್ಟ್ ಆಗಿದೆ. ಸೊ ಕನೆಕ್ಟೆಡ್ ಆಫ್ T1, T2 ಅಂದರೆ T1 ಟರ್ಮಿನಲ್ಲು ಮತ್ತು T2 ಟರ್ಮಿನಲ್ಲು ಎರಡೂ ಕನೆಕ್ಟ್ ಆಗಿದೆ. ಓಕೆನಾ? ಈ ಥರ ಇದ್ದಾಗ ಇದ್ರದ್ದು ಸಿಗ್ನಲ್ ಅಂದರೆ ಟರ್ಮಿನಲ್ T1 ಸಿಗ್ನಲ್ಲು ಮತ್ತು ಟರ್ಮಿನಲ್ T2 ಸಿಗ್ನಲ್ಲು ಎರಡೂ ಸೇಮ್ ಇರುತ್ತೆ. ಸೇಮ್ ಇರುತ್ತೆ ಅಂತ ಅಂದರೆ ಏನು? ಬೋತ್ ವಿಲ್ ಬಿ ಹ್ಯಾವಿಂಗ್ ಅ ಸೇಮ್ ವ್ಯಾಲ್ಯೂ. ಅಂದರೆ ಇವಾಗ ಟರ್ಮಿನಲ್ T1 ಏನಾದರೂ ಹೈ ಇದ್ದರೆ ಇವನ್ ಟರ್ಮಿನಲ್ T2 ಸಿಗ್ನಲ್ಲು ಹೈ ಇರುತ್ತೆ. ಟರ್ಮಿನಲ್ T1 ಏನಾದರೂ ಲೋ ಇದ್ದರೆ ಅಂದರೆ 0 ಇದ್ದರೆ ಟರ್ಮಿನಲ್ T2 ಲೋ ಇರುತ್ತೆ ಅಥವಾ 0 ಇರುತ್ತೆ. ಓಕೆನಾ? ಫಸ್ಟ್ ರೂಲ್ ಕ್ಲಿಯರಾ? ಸೆಕೆಂಡ್ ರೂಲ್ ನೋಡೋಣ. ಸೆಕೆಂಡ್ ರೂಲ್ ಏನು? ಈಚ್ ಟರ್ಮಿನಲ್ ಮಸ್ಟ್ ಬಿ ಐದರ್ 1 ಆರ್ 0. ಓಕೆನಾ? ಸೆಕೆಂಡ್ ರೂಲ್ ಏನು ಹೇಳುತ್ತೆ ಅಂದರೆ, ಇವಾಗ ಟರ್ಮಿನಲ್ ಟಿ ಬಂದು ಟರ್ಮಿನಲ್ಲು, ಇದ್ರದ್ದು ಸಿಗ್ನಲ್ ಆಫ್ ಟಿ ಶುಡ್ ಬಿ ಈಕ್ವಲ್ ಟು 1 ಆರ್ ವಿ. ಇದಂದರೆ ಏನು? ವಿ ಅಂದರೆ ಆರ್. ಓಕೆನಾ? ಏನಿರಬೇಕು? ಸಿಗ್ನಲ್ ಟಿದು 0 ಇರಬೇಕು. ಅಂದರೆ ಇದ್ರದ್ದು ಯಾವುದೇ ಟರ್ಮಿನಲ್ದಾಗಲಿ ಸಿಗ್ನಲ್ಲು 0 ಇರಬೇಕು ಅಥವಾ 1 ಇರಬೇಕು. ಇಷ್ಟೇ. -2 ಆಗಲಿ, 2 ಆಗಲಿ, 1 ಆಗಲಿ, -1 ಆಗಲಿ, 7, 0, 1 ಬಿಟ್ಟು ಬೇರೆ ಯಾವ ವ್ಯಾಲ್ಯೂನು ಇರಬಾರ್ದು ಸಿಗ್ನಲ್ಗೆ. ಅಷ್ಟೇ. ಓಕೆ, ಇಟ್ ಶುಡ್ ಬಿ ಐದರ್ 0 ಆರ್ 1. ನೆಕ್ಸ್ಟ್ ಥರ್ಡ್ ರೂಲ್ ಬಂದು ಕನೆಕ್ಷನ್ ಈಸ್ 2 ವೇ.
ಅಂದರೆ ಫಾರ್ ಆಲ್ T1, T2 ಕನೆಕ್ಟೆಡ್ ಆಫ್ T1, T2 ಶುಡ್ ಬಿ ಈಕ್ವಲ್ ಟು ಕನೆಕ್ಟೆಡ್ ಆಫ್ T2, T1. ಓಕೆ, ಇದೇನು ಹೇಳುತ್ತೆ ಅಂದರೆ ಇವಾಗ ಎಕ್ಸಾಂಪಲ್ ಏನೋ ಒಂದು ಎಕ್ಸ್ ಮತ್ತು ವೈ ಕನೆಕ್ಟ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಎಕ್ಸ್ ಇಸ್ ಕನೆಕ್ಟೆಡ್ ಟು ವೈ ಆ್ಯಂಡ್ ವೈ ಇಸ್ ಆಲ್ಸೋ ಕನೆಕ್ಟೆಡ್ ಟು ಎಕ್ಸ್ ಅನ್ನೋ ಥರ. ಅಂದರೆ ಇವಾಗ ಟರ್ಮಿನಲ್ T1, T2 ಇವೆರಡೂ ಕನೆಕ್ಟ್ ಆಗಿದೆ. ಏನು ಒನ್ ಸೈಡ್ ಮಾತ್ರ ಕನೆಕ್ಷನ್ ಇರುತ್ತಾ? ಇಲ್ಲ, ನಾವು ಟೂ ಸೈಡು ಕನೆಕ್ಷನ್ ಆಗಿರುತ್ತೆ. T2 ಮತ್ತು T1 ಎರಡು ಕಡೆ ಕನೆಕ್ಷನ್ ಆಗಿರುತ್ತೆ ಅಷ್ಟೇ. ಸಿ, if A is connected to B, then B is also connected to A ಅನ್ನೋ ಥರ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 4 ಟೈಪ್ಸ್ ಆಫ್ ಗೇಟ್. ನೆಕ್ಸ್ಟ್ ರೂಲ್ ಬಂದು ಇಲ್ಲಿ 4 ಟೈಪು ಗೇಟ್ಸ್ ಇದೆ ಅಂತ ಹೇಳ್ತಿದೆ. ಸೊ ಫಾರ್ ಆಲ್ G ಗೇಟ್ ಆಫ್ G ಆ್ಯಂಡ್ K ಇಸ್ ಈಕ್ವಲ್ ಟು ಟೈಪ್ ಆಫ್ G. ಅಂದರೆ ಗೇಟ್ G ಇದೆಯಲ್ವಾ, ಅದ್ರದ್ದು ಟೈಪ್ ಬಂದು ದ ಕೆ ಕ್ಯಾನ್ ಬಿ ಆ್ಯಂಡ್ ಆರ್ ದ ಕೇಟ್ ಕ್ಯಾನ್ ಬಿ ಆರ್ ಇಲ್ಲ ಅಂದರೆ ದ ಕೆ ಕ್ಯಾನ್ ಬಿ ಎಕ್ಸ್ ಆರ್ ಇಲ್ಲ ಅಂದರೆ ದ ಕೆ ಕ್ಯಾನ್ ಬಿ ನಾಟ್. ಇವಾಗ ಯಾವುದೇ ಒಂದು ಡಿಜಿಟಲ್ ಸರ್ಕ್ಯೂಟ್ಗೆ ಏನು ಒಂದೇ ಗೇಟ್ ಇಟ್ಕೊಂಡು ನೀವು ಏನು ಇದು ಮಾಡ್ತೀರಾ, ಏನೋ ಇನ್ಪುಟ್ಟಿಂದ ಔಟ್ಪುಟ್ ತೆಗಿಯೋಕ್ಕಾಗತ್ತಾ? ಇಲ್ಲ, ಯಾವುದಾದ್ರೂ ಗೇಟ್ಸ್ ಇರ್ಬೋದು, ಆ್ಯಂಡ್ ಇರ್ಬೋದು, ಆರ್ ಇರ್ಬೋದು, ಎಕ್ಸ್ ಆರ್ ಇರ್ಬೋದು, ನಾಟ್ ಇರ್ಬೋದು, ಇಷ್ಟು ಕಾಂಬಿನೇಷನ್ ಕೂಡ ಆಗಿರ್ಬೋದು, ರೈಟ್? ಆ ಥರ. 5th ರೂಲ್ ಏನು ಹೇಳುತ್ತೆ ಅಂದರೆ ಆ್ಯಂಡ್ ಗೇಟ್ ಔಟ್ಪುಟ್ ಇಸ್ 0 ಇಫ್ ಅಂಡ್ ಓನ್ಲಿ ಇಫ್ ದ ಇನ್ಪುಟ್ ಈಸ್ 0. ಸಿಗ್ನಲ್ ಆಫ್ ಔಟ್ ಆಫ್ ಜಿ ಬಂದೇನು ಗೇಟ್, ಅದರದ್ದು ಔಟ್ಪುಟ್ ಏನಾದರೂ 0 ಇದ್ರೆ ಫಾರ್ ದ ಸಿಗ್ನಲ್ ವಿಚ್ ಇಸ್ ಗಿವನ್ ಆಸ್ ಅ ಇನ್ಪುಟ್ ಅದು 0 ಇರಬೇಕು. ಸೊ ಅದು ಆ್ಯಂಡ್ ಗೇಟ್ದು ಫಂಕ್ಷನ್ನು. ಸೊ ದಟ್ ಇಸ್ ವಾಟ್ ರೂಲ್ 5. ಓಕೆ, ರೂಲ್ 6 ಏನು ಹೇಳುತ್ತೆ? ಆರ್ ಗೇಟ್ಸ್ ಔಟ್ಪುಟ್ ಇಸ್ 1 ಇಫ್ ಅಂಡ್ ಓನ್ಲಿ ಇಫ್ ದ ಎನಿ ಇನ್ಪುಟ್ ಇಸ್ 1. ಸೊ ಗೇಟ್ G ಆಮೇಲೆ ಅದ್ರದ್ದು ಗೇಟ್ ಟೈಪ್ ಏನು? ಟೈಪ್ ಆಫ್ G ಅಂದರೆ ಗೇಟ್ದು ಟೈಪ್ ಏನು? ಆರ್. ಓಕೆ, ಅದ್ರದ್ದು ಔಟ್ಪುಟ್ ಸಿಗ್ನಲ್ ಆಫ್ ಔಟ್ ಆಫ್ ದಟ್ ಗೇಟ್ ಈಸ್ 1 ಇಫ್ ಅಂಡ್ ಓನ್ಲಿ ಇಫ್ ದ ಸಿಗ್ನಲ್ ಆಫ್ ದ ಇನ್ಪುಟ್ ಆಫ್ ದ್ಯಾಟ್ ಗೇಟ್ ಈಸ್ 0. ಓಕೆ, 0 ಆಗಿದ್ರೆ ಮಾತ್ರ ಅದ್ರದ್ದು ಔಟ್ಪುಟ್ 1 ಬರುತ್ತೆ. ಸೊ 7th ರೂಲ್ ನೋಡೋಣ. ಆ್ಯನ್ XOR ಗೇಟ್ ಔಟ್ಪುಟ್ ಇಸ್ 1 ಇಫ್ ಅಂಡ್ ಓನ್ಲಿ ಇಫ್ ದ ಇನ್ಪುಟ್ ಇಸ್ ಡಿಫರೆಂಟ್. ಅಂದರೆ ಗೇಟ್ ಬಂದು G, ಅದ್ರದ್ದು ಟೈಪ್ ಬಂದು XOR. ಬಿಕಾಸ್ ಈ XOR ಗೇಟ್ನ ಎಕ್ಸ್ಪ್ಯಾಂಡ್ ಮಾಡ್ತಿರೋದು ಅವರು. ಅದರದ್ದು ಔಟ್ಪುಟ್ಟು 1 ಇದ್ದರೆ ಅದರದ್ದು ಇನ್ಪುಟ್ಟು ಏನಾಗಿರಬೇಕು? ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು ಅನದರ್ ಇನ್ಪುಟ್. ಇವಾಗ XOR ಗೇಟ್ಗೆ 2 ಸಿಗ್ನಲ್ಸ್ ಇರುತ್ತೆ. ಸೊ 2 ಟರ್ಮಿನಲ್ಸ್ ಇರುತ್ತೆ. ಒಂದು ಟರ್ಮಿನಲಲ್ಲಿ ಬರ್ತಿರೋ ಅಂಥ ಇನ್ಪುಟ್ಟು ಇನ್ನೊಂದು ಟರ್ಮಿನಲ್ ಬರ್ತಿರೋ ಅಂಥ ಇನ್ಪುಟ್ಟು ಎರಡೂ ಸೇಮ್ ಆಗಿರಬಾರ್ದು. ಆವಾಗ ಮಾತ್ರ ಅದ್ರದ್ದು ಔಟ್ಪುಟ್ 1 ಅಂತ ಹೇಳ್ತಿದೆ. ನೆಕ್ಸ್ಟ್ 8th ರೂಲ್ ಏನು ಹೇಳ್ತಿದೆ? ಸೊ ನಾಟ್ ಗೇಟ್ಸ್ ಔಟ್ಪುಟ್ ಇಸ್ ಡಿಫರೆಂಟ್ ಫ್ರಮ್ ಇಟ್ಸ್ ಇನ್ಪುಟ್. ಆಬ್ವಿಯಸ್ಲಿ ನಾಟ್ ಅದೇನು? ನೆಗೇಷನ್ ಅಂತ ಅರ್ಥ. ಸೊ ನೆಗೇಷನ್ ಅಂದರೆ ಇವಾಗ ನಿಮ್ದು ಇನ್ಪುಟ್ ಟ್ರೂ ಇದ್ರೆ ಔಟ್ಪುಟ್ ಫಾಲ್ಸ್ ಇರುತ್ತೆ, ರೈಟ್? ಆ ಥರ. ಸೊ ಸಿಗ್ನಲ್ ಆಫ್ ದ ಇನ್ಪುಟ್ ಇಸ್ ನಾಟ್ ಈಕ್ವಲ್ ಟು ಸಿಗ್ನಲ್ ಆಫ್ ದ ಔಟ್ಪುಟ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ 9th ರೂಲ್ ಏನು ಹೇಳುತ್ತೆ ಅಂದರೆ ದ ಗೇಟ್ ಎಕ್ಸೆಪ್ಟ್ ಫಾರ್ ನಾಟ್ ಗೇಟ್ ಹ್ಯಾವ್ ದ 2 ಇನ್ಪುಟ್ಸ್ ಆ್ಯಂಡ್ 1 ಔಟ್ಪುಟ್. ಸೊ ನಮಗೆ ಗೊತ್ತೇ ಇರುತ್ತೆ, ಇವಾಗ ನಾವೆಲ್ಲ ಲಾಜಿಕಲ್ ಕನೆಕ್ಟಿವಿಟೀಸ್ ಎಲ್ಲ ಓದಿದ್ವಿ ಅಲ್ವಾ? ಸೊ ಇವಾಗ ನೆಗೇಷನ್ ಆಫ್ P ಇಸ್ ಈಕ್ವಲ್ ಟು ಏನಂತೀರಾ? ಇವಾಗ ಅದೇನಾದರೂ P ಟ್ರೂ ಇದ್ದರೆ ನಮಗೆ ಫಾಲ್ಸ್ ಬರುತ್ತೆ. ಸೊ ಯಾವಾಗಲೂ ಅಷ್ಟೇ ನಾಟ್ ಗೇಟಿಗೆ ಒಂದೇ ಇನ್ಪುಟ್ ಇರುತ್ತೆ. ನಾಟ್ ಗೇಟ್ ಬಿಟ್ಟು ಉಳ್ದಿರೋ ಗೇಟ್ಸ್ ಅಂದರೆ ಇವಾಗ ಆ್ಯಂಡ್ ಆಗಿರ್ಬೋದು, ಆರ್ ಆಗಿರ್ಬೋದು, ಸೊ ಇದಕ್ಕೆಲ್ಲ ಏನಿರುತ್ತೆ? ಎರಡೆರಡು ಇನ್ಪುಟ್ ಇರುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ರೂಲ್ ಸೇಸ್. ನೆಕ್ಸ್ಟ್ 10th ರೂಲ್ ಏನು ಹೇಳುತ್ತೆ ಅಂದರೆ ಅ ಸರ್ಕ್ಯೂಟ್ ಹ್ಯಾಸ್ ಅ ಟರ್ಮಿನಲ್ ಶುಡ್ ಮ್ಯಾಚ್ ಆರಿಟಿ. ಅಂದರೆ ಸರ್ಕ್ಯೂಟ್ ಹ್ಯಾಸ್ 3 ಟರ್ಮಿನಲ್ಸ್, ಅದು 3 ಇನ್ಪುಟ್ಸ್ ಅಲ್ಲ, 3 ಟರ್ಮಿನಲ್ಸ್. ಸೊ ಆ ಸರ್ಕ್ಯೂಟಿಗೆ 3 ಟರ್ಮಿನಲ್ಸ್ ಇದೆ. ನೀವು 5 ಇನ್ಪುಟ್ಸ್ ಕೊಡೋಕ್ಕಾಗತ್ತಾ? ಅದೇ ಥರ ಎಷ್ಟು ಟರ್ಮಿನಲ್ಸ್ ಇರುತ್ತೋ ಅಷ್ಟು ಇನ್ಪುಟ್ಸ್ ಇರಬೇಕು ಅಥವಾ ಅಷ್ಟು ಆರ್ಗ್ಯುಮೆಂಟ್ಸ್ ಇರಬೇಕು ಅಂತ. ಓಕೆ, 11th ರೂಲ್ ಏನು ಹೇಳುತ್ತೆ ಅಂದರೆ ಗೇಟ್ಸ್ ಟರ್ಮಿನಲ್ ಸಿಗ್ನಲ್ಸ್ ಗೇಟ್ಸ್ ಟೈಪ್ಸ್ ಆ್ಯಂಡ್ ನಥಿಂಗ್ ಆರ್ ಡಿಸ್ಟಿಂಕ್ಟ್. ಅಂದರೆ ಗೇಟ್ಸ್ ಆಗಲಿ, ಟರ್ಮಿನಲ್ಸ್ ಆಗಲಿ, ಸಿಗ್ನಲ್ಸ್ ಆಗಲಿ, ಗೇಟ್ ಟೈಪ್ಸ್ ಆಗಲಿ ಎಲ್ಲನೂ ಸೇಮ್ ಇರೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲೇ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ. ಓಕೆ, ಗೇಟ್ಸ್ ಆರ್ ಸರ್ಕ್ಯೂಟ್. ದಟ್ ಈಸ್ ವಾಟ್ ದ 12th ರೂಲ್. ಏನಂದರೆ ಗೇಟ್ G ಇಸ್ ಈಕ್ವಲ್ ಟು ಸರ್ಕ್ಯೂಟ್. ಚಿಕ್ಕ ಸರ್ಕ್ಯೂಟು ಕೂಡ ಅಥವಾ ಚಿಕ್ಕ ಗೇಟ್ಸ್ನು ಕೂಡ ಕಂಪ್ಯೂಟರು ಸರ್ಕ್ಯೂಟ್ಸ್ ಥರ ಟ್ರೀಟ್ ಮಾಡುತ್ತೆ. ದಟ್ ಈಸ್ ವಾಟ್ ದ 12th ರೂಲ್ ಸೇಸ್. ನೆಕ್ಸ್ಟ್
ಓಕೆ. ಇವಾಗ ಫೋರ್ತ್ ರೂಲ್ ಬಂದ್ಬಿಟ್ಟು ಎಲ್ಲ ಸಾರಿ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು 12 ರೂಲ್ಸ್ ಇದೆ. ಅದೆಲ್ಲ ಅರ್ಥ ಆಯ್ತಲ್ವಾ? ಫಿಫ್ತ್ ಸ್ಟೆಪ್ ಏನು? ಎನ್ಕೋಡ್ ದ ಸ್ಪೆಸಿಫಿಕ್ ಸರ್ಕ್ಯೂಟ್. ಅಂದ್ರೆ ಇವಾಗ ಎನ್ಕೋಡ್ ಮಾಡಬೇಕು. ಇವಾಗ ನೀವು ಆಲ್ರೆಡಿ ನೀವು ಏನ್ ಮಾಡಿದ್ದೀರಾ? ಡಯಾಗ್ರಾಮ್‌ನ ನೋಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಅಲ್ಲಿ ಸರ್ಕ್ಯೂಟ್ ಸಿ1 ನಾವು ಆ ಸರ್ಕ್ಯೂಟ್‌ಗೆ ಹೋಲ್ ಸರ್ಕ್ಯೂಟ್‌ಗೆ ನಾವು ಸಿ1 ಅಂತ ನೇಮ್ ಕೊಟ್ಟಿದ್ದೀವಿ. ಆರಿಟಿ ಆಫ್ ಸಿ1, 3, 2 ಅಂತ ಅಂದ್ರೆ ನಾನು ಇದನ್ನ ಥರ್ಡ್ ರೂಲಲ್ಲಿ ಹೇಳ್ಕೊಟ್ಟಿದ್ದೆ. ಏನ್ ಹೇಳುತ್ತೆ ಅದು? ಅಂದ್ರೆ ಸರ್ಕ್ಯೂಟ್ ಸಿ1ನಲ್ಲಿ 3 ಇನ್ಪುಟ್ಸ್ ಇದೆ, 2 ಔಟ್‌ಪುಟ್ಸ್ ಇದೆ ಅಲ್ವಾ? ಸೊ ದಟ್ ಈಸ್ ವಾಟ್ ಇಟ್ ಸೇಸ್. ಇದ್ರದ್ ಬಗ್ಗೆನೇ ಹೇಳಿದ್ದಾರೆ. ನಾನು ತೋರಿಸ್ತೀನಿ ಇವಾಗ. ಸೊ ಏನು ಹೇಳಿದ್ದಾರೆ, ಈ ಒಂದು ಪೂರ್ತಿ ಒಂದು ಸರ್ಕ್ಯೂಟ್‌ನ ಏನು ಮಾಡಿದ್ದಾರೆ, ಅವರು ಸಿ1 ಅಂತ ತಗೊಂಡಿದ್ದಾರೆ. ಎಷ್ಟು ಇನ್ಪುಟ್ಸ್ ಇದೆ? 3 ಇನ್ಪುಟ್ಸ್ ಇದೆ. ಸೊ ದಟ್ ಈಸ್ ವಾಟ್ ದಟ್ ಸ್ಟೇಟ್ಮೆಂಟ್ ಸೆಡ್. ನೆಕ್ಸ್ಟ್ ಇನ್ನೊಂದೇನಿತ್ತು ಅಂದ್ರೆ ಗೇಟ್ ಆಫ್ ಎಕ್ಸ್1 ಆ್ಯಂಡ್ ದ ಟೈಪ್ ಆಫ್ ಎಕ್ಸ್1 ಅಂದ್ರೆ ಎಕ್ಸ್1 ಅನ್ನೋದು ಗೇಟು, ಅದ್ರದ್ದು ಟೈಪ್ ಬಂದು ಎಕ್ಸಾರ್. ಓಕೆ. ಎಕ್ಸ್ ಒಂದು ಗೇಟ್ ಇದೆ ನೋಡಿ. 1 ಮತ್ತೆ 2 ಇನ್ಪುಟ್ಸು ನೀವು ಡಯಾಗ್ರಾಮ್ ನೋಡ್ಕೊಳ್ಳಿ. ನಾನು ಹೇಳ್ತಿದ್ದೀನಲ್ವಾ, ನೀವು ಡಯಾಗ್ರಾಮ್‌ನ ನೋಡಿ. ಎಕ್ಸ್1 ಅನ್ನೋ ಗೇಟ್ ಇದೆ ಅಲ್ವಾ? ಆಮೇಲೆ ಅದ್ರದ್ದು ಟೈಪ್ ಏನು? ಅದು ಎಕ್ಸಾರ್. ಎಕ್ಸ್2 ಅನ್ನೋದು ಗೇಟ್ ಇದೆ ಅಲ್ವಾ? ಅದ್ರದ್ದು ಟೈಪ್ ಏನಿದೆ? ಎಕ್ಸಾರ್ ಇದೆ. ಓಕೆ. ಆಮೇಲೆ ಎ1 ಅನ್ನೋ ಗೇಟ್ ಇದೆ ಅಲ್ವಾ? ಅದ್ರದ್ದು ಟೈಪ್ ಏನಿದೆ? ಆ್ಯಂಡ್ ಇದೆ. ಆಮೇಲೆ ಎ2 ಅನ್ನೋ ಗೇಟ್ ಇದೆ ನೋಡಿ. ಅದ್ರದ್ದು ಟೈಪ್ ಬಂದು ಆ್ಯಂಡ್. ಆಮೇಲೆ ಓ1 ಅನ್ನೋ ಗೇಟ್ ಇದೆ. ಸೊ ಅದ್ರದ್ದು ಟೈಪ್ ಬಂದು ಆರ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕನೆಕ್ಷನ್ನು. ಸೊ ಇದೇನಂದ್ರೆ ಔಟ್‌ಪುಟ್ಟು. ಇವಾಗ ಇಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದಾರೆ. ನಾನು ಇಲ್ಲೇ ಎಕ್ಸ್‌ಪ್ಲೇನ್ ಮಾಡ್ತೀನಿ ನೋಡಿ. ಅದನ್ನ ನೀವು ಹಂಗೆ ಅದನ್ನ ನೋಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಕನೆಕ್ಟೆಡ್ ಔಟ್ ಆಫ್ ಎಕ್ಸ್1. ಇವಾಗ ಎಕ್ಸ್1ದು ಕನೆಕ್ಟ್ ಆಗಿದೆ ಅಲ್ಲ, ಔಟ್‌ಪುಟ್ ಏನಿದೆ? ಔಟ್‌ಪುಟ್ ಬಂದು ಆ ಔಟ್‌ಪುಟ್ ಬಂದು ಎಕ್ಸ್2ಗೆ ಇನ್ಪುಟ್ ಆಗಿ ಹೋಗ್ತಿದೆ. ಎಕ್ಸ್1ಗೆ ಔಟ್‌ಪುಟ್ ಬರುತ್ತೆ ಅಲ್ವಾ? ಅದು ಇನ್ಪುಟ್ ಆಗಿ ಎಕ್ಸ್2ಗೆ ಹೋಗ್ತಿದೆ. ಆಮೇಲೆ ಇವಾಗ ನೀವು ಇನ್ನೊಂದು ಔಟ್‌ಪುಟ್ ಅಥವಾ ಇನ್ನೊಂದು ಇನ್ಪುಟ್ ಕೊಡ್ತೀರಲ್ವಾ ಎ2ಗೆ. ಸೊ ಇವಾಗ ಔಟ್‌ಪುಟ್ ಆಫ್ ಎಕ್ಸ್1 ಎ2ಗೂ ಕೂಡ ಅದು ಇನ್ಪುಟ್ ಆಗಿ ಹೋಗ್ತಿದೆ. ಆಮೇಲೆ ಇದು ಅಷ್ಟೇ. ಏನು ಔಟ್‌ಪುಟ್ ಆಫ್ ಎ2 ಇಂದ ಬರೋ ಔಟ್‌ಪುಟ್ಟು ಏನಾಗ್ತಿದೆ? ಓವನ್ನಿಗೆ ಇನ್ಪುಟ್ ಆಗಿ ಹೋಗ್ತಿದೆ. ಸೊ ಇದೇ ತರ ನೀವು ಇದನ್ನ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೇಕು ಅಷ್ಟೇ. ಸೊ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಆ್ಯಕ್ಚುಲಿ ಇದು ಲಾಸ್ಟ್ ಇಯರಲ್ಲೂ ಬಂದಿದೆ. ಸೊ ಅದಕ್ಕೆ ಅಂತಾನೆ ಇದಕ್ಕೆ ಪ್ರಿಯಾರಿಟಿ ಕೊಟ್ಟು ಎಕ್ಸ್‌ಪ್ಲೇನ್ ಮಾಡಿದ್ದು. ಓಕೆನಾ? ಸೊ ಓಕೆ ಗಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಏನಾದರೂ ಕನ್ಫ್ಯೂಷನ್ ಆಗಿದ್ರು ಅಥವಾ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತ ಅಂದ್ರೆ, ಅಥವಾ ನಿಮ್ಗೇನಾದರೂ ಇನ್ನೊಂದ್ಸತಿ ನನಗೆ ರಿಪಿಟೇಷನ್ ಬೇಕು ಅಂತ ಅಂದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರಿಪೀಟ್ ಮಾಡ್ತೀನಿ, ಅಥವಾ ನಿಮ್ಗೇನೇ ಡೌಟ್ಸ್ ನಾನು ಕ್ಲಿಯರ್ ಮಾಡಿಕೊಡ್ತೀನಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಆಗೋ ಥರ ಇದ್ದರೆ ನಾನು ಅಲ್ಲೇ ರಿಪ್ಲೈ ಕೊಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು.